ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮೆದುರು ತಳಿರು ಫೌಂಡೇಶನ್ನ ಚಿತ್ರ ಅವರು ಇದ್ದಾರೆ. ಇವರು ಮೈಸೂರಿನವರು. ಇವರ ತಂದೆ ಡಾಕ್ಟರ್ ರಾಮ ಅಯ್ಯಂಗಾರ್ ಡೆಂಟಿಸ್ಟ್ ಆಗಿದ್ದರು. ಇವರು ಹಾಸನದಲ್ಲಿ BE, SDM ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ನಲ್ಲಿ MBA ಮತ್ತು ಚೆನ್ನೈನಲ್ಲಿ ಮಾರ್ಕೆಟಿಂಗ್ನಲ್ಲಿ PhD ಮಾಡಿದರು. ಟೆಲಿಕಾಮ್ನಲ್ಲಿ 18 ವರ್ಷ ಕೆಲಸ ಮಾಡಿದರು. ಆನಂತರ 4 ವರ್ಷ ಚೆನ್ನೈನಲ್ಲಿ NGOನಲ್ಲಿ ಕೆಲಸ ಮಾಡಿ 2014ರಲ್ಲಿ ಬೆಂಗಳೂರಿನಲ್ಲಿ ತಳಿರು ಫೌಂಡೇಶನ್ನ ಹುಟ್ಟುಹಾಕಿದರು. ಈ ಫೌಂಡೇಶನ್ ಈಗ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಕೆಳವರ್ಗದ ಆರ್ಥಿಕವಾಗಿ ಬಡವರಾಗಿರುವ ಸ್ತ್ರೀಯರಿಗೆ ಜೀವನದಲ್ಲಿ ಅವರು ನೆಲೆ ನಿಲ್ಲುವ ಹಾಗೆ ಅವರಿಗೆ ತರಬೇತಿ ಮತ್ತು ಕೆಲಸ ದೊರಕಿಸಿಕೊಡೋದು ಇವುಗಳನ್ನು ಮಾಡ್ತಾ ಇದ್ದಾರೆ. ಇಂಥ ಮಹಿಳೆಯರಿಗಾಗಿ ಕೆಲಸ ಮಾಡ್ತಾ ಇರುವಂಥ ಒಂದು ಸಂಸ್ಥೆಯ ಮುಖ್ಯಸ್ಥರನ್ನು ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಅವರನ್ನು ಮಾತನಾಡಿಸೋದು ನಮಗೆ ಬಹಳ ಸಂತೋಷವನ್ನು ಕೊಡುತ್ತೆ. ನಮಸ್ಕಾರ ಚಿತ್ರ ಅವರೇ. ನಮಸ್ಕಾರ ಸರ್. ಮೊದಲನೇದಾಗಿ ನನ್ನ ಧನ್ಯವಾದಗಳು ನನ್ನ ಈ ಪ್ರೋಗ್ರಾಮ್ಗೆ ಇನ್ವೈಟ್ ಮಾಡಿದ್ದಕ್ಕೆ. ಅದು ಮೈಸೂರಿನ ಒಂದು ರೇಡಿಯೋದಲ್ಲಿ ಭಾಗವಹಿಸೋಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನಾನು ಸುಮಾರು 18 ವರ್ಷ ಟೆಲಿಕಾಮ್ನಲ್ಲಿ ವರ್ಕ್ ಮಾಡಿದೆ, ವಿಪ್ರೋ ಮತ್ತು ಸಿಫಿ ಟೆಕ್ನಾಲಜೀಸ್ ಅಂತ. ಆನಂತರ ಟೆಲಿಕಾಮ್ ಕಾರ್ಪೊರೇಟ್ ವರ್ಲ್ಡಿಂದ ಬಿಟ್ಟು 4 ವರ್ಷ ಚೆನ್ನೈನಲ್ಲಿ ಒಂದು NGOನಲ್ಲಿ ಕೆಲಸ ಮಾಡಿ ಹೋದ ವರ್ಷ ತಳಿರು ಫೌಂಡೇಶನ್ ಅಂದರೆ ಇದು ಸೆಕ್ಷನ್ 8 NGO ಅದನ್ನು ಸ್ಥಾಪನೆ ಆಯಿತು. ಸೊ ತಳಿರು ಫೌಂಡೇಶನ್ ಏನಕ್ಕೆ ತಳಿರು ಅಂತ ಹೆಸರಿಟ್ವಿ ಅಂದರೆ ನಮಗೊಂದು ಕನ್ನಡ ಪದನೇ ಬೇಕಾಗಿತ್ತು, ಕನ್ನಡ ಅಭಿಮಾನ. ಸೊ ಚಿಗುರು ಅಂತ ಹೇಳ್ಬೋದು ಅಥವಾ ಟೆಂಡರ್ ಲೀವ್ಸ್ ಅಂತ ಹೇಳ್ಬೋದು. ಸೊ ತಳಿರು ಫೌಂಡೇಶನ್ ನಮ್ಮದು ಮೇನ್ ಆಬ್ಜೆಕ್ಟಿವ್ ಏನಂತಂದರೆ ಯಾವುದೇ ಜೆಂಡರ್ ಆದರೂ ಪರವಾಗಿಲ್ಲ, ಬಡತನದ ರೇಖೆ ಕೆಳಗಿರೋರಿಗೆ ಸ್ಕಿಲ್ ಕೋರ್ಸ್ ಕೊಟ್ಟು ಅವ್ರನ್ನ ಆ ಸ್ಕಿಲ್ ಕೋರ್ಸಿಂದ ಅವರ ಜೀವನ ಕಂಡುಕೊಳ್ಳೋ ಹಾಗೆ ಮಾಡಬೇಕು ಅಂತ. ಸೊ ನಮ್ಮ ಮೊದಲನೆಯ ಪ್ರೋಗ್ರಾಮು ಸ್ವಾವಲಂಬಿ ಸ್ತ್ರೀ. ಇದು ಆರ್ಥಿಕವಾಗಿ ಹಿಂದುಳಿದ ಹೆಣ್ಣು ಮಕ್ಕಳಿಗೆ ಫ್ರೀಯಾಗಿ ಆಟೋ ರಿಕ್ಷಾ ಡ್ರೈವಿಂಗ್ ಹೇಳಿಕೊಟ್ಟು ಆ ಆಟೋ ರಿಕ್ಷಾನೇ ಅವರು ಅದನ್ನು ಓಡಿಸಿ ಅದರಿಂದ ಸಂಪಾದನೆ ಮಾಡಿ ಅವರ ಜೀವನನ ಚೆನ್ನಾಗಿ ರೂಪಿಸ್ಕೊಳ್ಳೋ ಹಾಗೆ ಮಾಡೋದು ನಮ್ಮ ಆಬ್ಜೆಕ್ಟಿವು. ಈ ಪ್ರೋಗ್ರಾಮ್ನ ನಾವು ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಇವಾಗ ನಡೆಸ್ತಾ ಇದ್ದೀವಿ. ಮುಂದೆ ಬೇರೆ ಬೇರೆ ಸ್ಮಾಲರ್ ಟೌನ್ಸ್ಗೂ ಹೋಗಿ ಮಾಡಬೇಕು ಅಂತ ಒಂದು ಏಮ್ ಇದೆ. ಮೈಸೂರಿನಲ್ಲಿ ನಮಗೆ ಸಹಕಾರ ನೀಡಿದವರು NR ಫೌಂಡೇಶನ್, ಶ್ರೀ ಗುರು ಸರ್ ಅವರು ಬಹಳ ಸಹಕಾರ ನೀಡಿದ್ದಾರೆ. ಜೊತೆಗೆ ರೋಟ್ರಿ ಮೈಸೂರು ಆ್ಯಂಡ್ ರೋಟ್ರಿ ಈಸ್ಟ್ ಅವರು ಕೊಲ್ಯಾಬ್ರೇಷನ್ನಿಂದ ನಾವು ಈ ಪ್ರೋಗ್ರಾಮ್ನ ಮಾಡಿದ್ದೀವಿ. ಇಲ್ಲಿ ತನಕ ಹೋದ 8 ತಿಂಗಳಲ್ಲಿ 2 ಬ್ಯಾಚ್ ಕಂಪ್ಲೀಟ್ ಆಯಿತು. ಸೊ ಮೊದಲನೇ ಬ್ಯಾಚಲ್ಲಿ 11, ಎರಡನೇ ಬ್ಯಾಚಲ್ಲಿ 17 ಸ್ಟೂಡೆಂಟ್ಸು ಕಂಪ್ಲೀಟ್ ಮಾಡಿದ್ದಾರೆ ಸಕ್ಸಸ್ಫುಲ್ಲಾಗಿ. ನಮಗೆ ಬರೀ ಮೈಸೂರು ಮಾತ್ರ ಅಲ್ಲ, ಮಂಡ್ಯ ಮತ್ತು ಶ್ರೀರಂಗಪಟ್ಟಣ, ಮೇಲ್ಕೋಟೆ, ಪಾಂಡವಪುರ ಆ ಕಡೆಯಿಂದನೂ ಬಂದಿದ್ದಾರೆ. ಮುಂದೆ ಬರುವ ಬ್ಯಾಚ್ನಲ್ಲಿ ಚಾಮರಾಜನಗರ, ನಂಜನಗೂಡು ಕಡೆಯಿಂದನೂ ಎನ್ಕರೇಜ್ ಮಾಡಿ ಅವ್ರಿಗೆಲ್ಲರಿಗೂ ಮೈಸೂರಿಗೆ ಬರೋಕ್ಕೆ ಬಹಳ ಈಸಿ. ಫ್ರೀ ಬಸ್ ಇದೆ, ಟ್ರೈನಲ್ಲೂ ಕಾಸ್ಟ್ ಕಮ್ಮಿ, 1-1.5 ಗಂಟೆ ಕಾಲದಲ್ಲಿ ಮೈಸೂರಿಗೆ ಬಂದು ಕಲಿಬೋದು. ಸೊ ಅಲ್ಲಿನ ಹೆಣ್ಣು ಮಕ್ಕಳಿಗೂ ಎನ್ಕರೇಜ್ ಮಾಡಿ ಮೈಸೂರಿನಲ್ಲಿ ಟ್ರೈನಿಂಗ್ ಕೊಡುವ ಪ್ಲಾನ್ ಇದೆ. ನೆಕ್ಸ್ಟ್ ಬ್ಯಾಚ್ಗೆ ಸ್ವಲ್ಪ ದೂರದ ಊರುಗಳಿಂದನೂ ಮೈಸೂರು ಬಂದು ಕಲ್ತ್ಕೊಂತಾರೆ. ಸೊ ಜನದಲ್ಲಿ ಎಷ್ಟು ಜನ ಈಗ ಆಟೋ ಓಡಿಸ್ತಾ ಇದ್ದಾರೆ? ಮೊದಲನೇ ಬ್ಯಾಚ್ ಅಲ್ಲಿ 11 ಜನ ಪಾಸ್ ಮಾಡಿದ್ರು. ಅದರಲ್ಲಿ 8 ಜನ ಓಡಿಸ್ತಾ ಇದ್ದಾರೆ. ಅದರಲ್ಲಿ 2 ಸ್ವಂತ ಆಟೋನು ತಗೊಂಡಿದ್ದಾರೆ. ಮಿಕ್ಕಿದವ್ರಿಗೆ ನಾವು EV ಆಟೋ ರಿಕ್ಷಾಸ್ ರೆಂಟಲ್ ಕೊಡಿಸಿದ್ದೀವಿ ಪರ್ ಡೇ. EV ಆಟೋ ರಿಕ್ಷಾ ಕೂಲ್ ವ್ಯಾಟ್ ಅಂತ ಮೈಸೂರಿನಲ್ಲೇ ಒಂದು ಆರ್ಗನೈಸೇಷನ್ನು ಕಡಿಮೆ ಬಾಡಿಗೆನಲ್ಲಿ ಹೆಣ್ಣು ಮಕ್ಕಳಿಗಾಗಿ ಅವರು ಕೊಟ್ಟಿದ್ದಾರೆ. 2ನೇ ಬ್ಯಾಚ್ ಅವ್ರದ್ದು ಮಾರ್ಚ್ 8 ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ದಿನ ಸರ್ಟಿಫಿಕೇಶನ್ ಪ್ರೋಗ್ರಾಮ್ ಆಯಿತು. ಆ 17 ಜನದಲ್ಲಿ 17 ಜನನೂ ಕಾತ್ರದಿಂದ ಕಾಯ್ತಾ ಇದ್ದಾರೆ. ಅವ್ರಿಗೆಲ್ಲ ಆಟೋ ರಿಕ್ಷಾ ರೆಂಟಲ್ ಸ್ಟೇಜ್ ಬೈ ಸ್ಟೇಜ್ ಆಗಿ ಕೊಡಿಸಿ ಇನ್ನೊಂದು 2-3 ತಿಂಗಳಲ್ಲಿ ಅಷ್ಟು ಜನನೂ ಓಡಿಸ್ತಾರೆ. ಈ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಮಾರ್ಚಿಯಲ್ಲಿ ಯಾವ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಾ ನಿಮ್ಮ ಸಂಸ್ಥೆಯಿಂದ? ಓಕೆ, ನಮ್ಮ ಸಂಸ್ಥೆ ಇನ್ನು 1 ವರ್ಷ, ಒಂದು ಮಗು, ಚಿಕ್ಕ ಮಗು. ಮಾರ್ಚ್ 8ನೇ ತಾರೀಕು ಬೆಂಗಳೂರಿನಲ್ಲಿ ಜರ್ಮನ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅವರು ನಮ್ಮ ಹೆಣ್ಣು ಮಕ್ಕಳಿಗೆ 4 ಜನಕ್ಕೆ ಫ್ರೀ ಆಟೋ ರಿಕ್ಷಾ ಕೊಟ್ಟರು. ಅಲ್ಲಿ ಹೋಗಿ ನಾವು ಭಾಗವಹಿಸಿದ್ವಿ. ಏನಕ್ಕೆ ಫ್ರೀ ಆಟೋ ರಿಕ್ಷಾ ಅಂತಂದರೆ, ಒಂದು ಆಟೋ ರಿಕ್ಷಾ ತೊಗೋಬೇಕು ಅಂತಂದರೆ 2.8 ಲ್ಯಾಕ್ಸಿಂದ 3.5 ಲ್ಯಾಕ್ಸ್ ತನಕ ಖರ್ಚಾಗುತ್ತೆ. ಸೊ ಅವ್ರಿಗೆ 4 ವರ್ಷ ಬೇಕು ಆ ಸಾಲ ತೀರಿಸ್ಕೊಂಡು ಬರೋಕ್ಕೆ.
ಸೊ ಈ ಥರ ಫ್ರೀ ಆಟೋ ಯಾರಾದರೂ ಕೊಟ್ಟಾಗ ಅವ್ರಿಗೆ ಆ 4 ವರ್ಷನ ಚಿಕ್ಕದಾಗಿ ಮಾಡ್ದಂಗೆ ಆಗುತ್ತೆ, ಅಂದರೆ ಅವರ ಸೇವಿಂಗ್ಸ್ ಕೇಪಬಿಲಿಟಿ ಜಾಸ್ತಿ ಆಗುತ್ತೆ. ಸೊ ಅಲ್ಲಿ ಬೆಂಗಳೂರಿನಲ್ಲಿ ಮಾಡಿದ್ವಿ. ಮತ್ತು ಇಲ್ಲಿ ಮೈಸೂರಿನಲ್ಲಿ ಸಂಜೆ NR ಫೌಂಡೇಶನಲ್ಲಿ ಸರ್ಟಿಫಿಕೇಷನ್ ಪ್ರೋಗ್ರಾಮು ಬಹಳ ಚೆನ್ನಾಗಿ ಆಯಿತು. ಸೊ ಇದೆರಡು ಪ್ರೋಗ್ರಾಮ್ ನಾವು ಹಮ್ಮಿಕೊಂಡಿದ್ದೀವಿ. ಅದಲ್ಲದೆ ಈ ಮಾರ್ಚ್ ತಿಂಗಳಲ್ಲಿ ಕೆಲವೊಂದು ಫೈನಾನ್ಷಿಯಲ್ ಲಿಟ್ರಸಿ ಪ್ರೋಗ್ರಾಮ್ಸ್ನ ನಮ್ಮ ಸ್ಟೂಡೆಂಟ್ಸ್ಗೆ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನೀವು ಈ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಇದಕ್ಕೆ ನಿಮ್ಮ ಒಂದು ಕೆಲಸಕ್ಕೆ ಒಂದು ಪ್ರಚಾರ ಸಿಗುವಂತಹ ಕಾರ್ಯಕ್ರಮ ಯಾವುದನ್ನು ಮಾಡ್ತಾ ಇಲ್ವಾ? ಈ ದಿನದ ನಮ್ಮ ಮಾತುಕತೆನೇ ನಮಗೆ ಪ್ರಚಾರ ಸಿಗುತ್ತೆ. ಇನ್ನೊಂದು, ನಾವು ಪ್ರಚಾರಕ್ಕೆ ಅಂತ ನಾವು ಯಾವ ಸ್ಟೆಪ್ಸು ಜಾಸ್ತಿ ತಗೊಂಡಿಲ್ಲ. ನಮ್ಮ ಸ್ಟೂಡೆಂಟ್ಸ್ಗೆ ಬರೋ ಇಂಪ್ಯಾಕ್ಟ್, ಪ್ರೂಫ್ ಆಫ್ ದ ಪುಡ್ಡಿಂಗ್ ಈಸ್ ಇನ್ ಈಟಿಂಗ್ ಅಂತ ಹೇಳ್ತಾರಲ್ಲ, ಆ ಥರ ನಮ್ಮ ಇಂಪ್ಯಾಕ್ಟ್ನ ನೋಡಿ ನಮಗೆ ಬಹಳಷ್ಟು ಪ್ರಚಾರ ಸಿಗ್ತಾ ಇದೆ. ನಮ್ಮ ಹೆಣ್ಣು ಮಕ್ಕಳೇ ಅವ್ರ ಆಟೋ ರಿಕ್ಷಾ ಓಡಿಸ್ಬೇಕಾದ್ರೆ ಕೇಳ್ತಾರೆ, ನೀವು ಎಲ್ಲಿ ಕಲ್ತ್ಕೊಂಡ್ರಿ ಅಂತ. ಅಲ್ಲಿಂದ ತಳಿರು ಫೌಂಡೇಶನ್ ಮತ್ತು ನಮ್ಮ NR ಫೌಂಡೇಶನ್ ಕೊಲಾಬ್ರೇಷನ್ಗೆ ಬಹಳಷ್ಟು ಪ್ರಚಾರ ಸಿಗ್ತಾ ಇದೆ. ನಮ್ಮ ಪ್ರೋಗ್ರಾಮ್ನಲ್ಲಿ ಬರೀ ಡ್ರೈವಿಂಗ್ ಸ್ಕಿಲ್ ಅಲ್ಲ, ಎಸೆನ್ಷಿಯಲ್ ಲೈಫ್ ಸ್ಕಿಲ್ಸ್ ಅಂತ ಇದೆ. ಅದರಲ್ಲಿ ನಾವು 10 ಮಾಡ್ಯೂಲ್ಸ್ ಇದೆ. ಅದರಲ್ಲಿ ನಾವು ಸೆಲ್ಫ್ ಡಿಫೆನ್ಸ್, ಫೈನಾನ್ಷಿಯಲ್ ಲಿಟ್ರಸಿ, ಲೀಗಲ್ ಅವೇರ್ನೆಸ್, ಫಸ್ಟ್ ಏಡ್, ರೋಡ್ ಸೇಫ್ಟಿ, ಸ್ಪೋಕನ್ ಇಂಗ್ಲೀಷು, ಗ್ರೂಮಿಂಗು, ಯೋಗ ಫಾರ್ ಆಟೋ ರಿಕ್ಷಾ ಡ್ರೈವರ್ಸ್, ವಿಮೆನ್ ಆಟೋ ರಿಕ್ಷಾ ಡ್ರೈವರ್ಸ್, ಈ ಥರ ಒಂದು 10 ಮಾಡ್ಯೂಲ್ನ ಮಾಡಿದ್ದೀವಿ. ಇದು ಡ್ರೈವಿಂಗ್ ಅಷ್ಟೇ ಇಂಪಾರ್ಟೆನ್ಸು ನಾವು ಇದಕ್ಕೆ ಕೊಡ್ತೀವಿ. ಈ 3 ತಿಂಗಳಲ್ಲಿ ಅವರು ಮಾರುತಿ ಡ್ರೈವಿಂಗ್ ಸ್ಕೂಲಲ್ಲಿ ಹೋಗಿ ಕಾರ್ ಡ್ರೈವಿಂಗ್ ಕಲಿತು, ಆಟೋ ಡ್ರೈವಿಂಗ್ ಕಲಿತು. ಆಟೋ ಡ್ರೈವಿಂಗ್ ನಾವು 5 ವೀಕ್ಸ್ ಆಫ್ ಆಟೋ ಡ್ರೈವಿಂಗ್, ಇನ್ನೂ ಜಾಸ್ತಿ ಹೆಚ್ಚಬೇಕು ಅಂದರೂ ಕೊಡ್ತೀವಿ. ಅವ್ರಿಗೆ ಧೈರ್ಯವಾಗಿ ಮೈಸೂರು ಬ್ಯುಸಿ ರೋಡ್ಸಲ್ಲಿ ಓಡಿಸೋಷ್ಟು ಧೈರ್ಯ ಬರೋಷ್ಟು ಡ್ರೈವಿಂಗ್ ಟ್ರೈನಿಂಗ್ ಕೊಡ್ತೀವಿ. ಈ 3 ತಿಂಗಳಲ್ಲಿ ಧೈರ್ಯ ಮತ್ತು ಸ್ಥೈರ್ಯ ಎರಡೂ ಬಂದಿರುತ್ತೆ ಹೆಣ್ಮಕ್ಳಿಗೆ. ಈ ವೃತ್ತಿನ ಮಾಡಿ ನಾವು ಇದರಿಂದ ಜೀವನ ಸಂಪಾದನೆ ಮಾಡಬೇಕು, ಅಷ್ಟು ಧೈರ್ಯ ಸ್ಥೈರ್ಯ ಬರೋ ಅಷ್ಟು ನಾವು ಅವ್ರಿಗೆ ಸಪೋರ್ಟ್ ಕೊಡ್ತೀವಿ. ಸಣ್ಣ ವಯಸ್ಸಿನ ಮಹಿಳೆಯರಿಗಾಯಿತು, ಬೇರೆ ಉಳಿದಂತೆ ಸ್ವಲ್ಪ ವಯಸ್ಸಾದ ಮಹಿಳೆಯರ ಅಭಿವೃದ್ಧಿಗೆ ನಿಮ್ಮ ಸಂಸ್ಥೆಯಿಂದ ಏನಾದ್ರು ಯೋಜನೆ ಇದೆಯಾ? ಓಕೆ, ನಾವು ಈ ಪ್ರೋಗ್ರಾಮ್ನ 18 ವರ್ಷದಿಂದ 45 ವರ್ಷದ ಒಳಗಿರುವ ಹೆಣ್ಣು ಮಕ್ಕಳಿಗೆ ಅಂತ ಇಟ್ಟಿದ್ದೀವಿ. ಸೊ 45 ಅಷ್ಟೇ ಅಲ್ಲ, ಇದರಲ್ಲಿ ಒಬ್ಬರು 50 ವರ್ಷದವರು ಇದ್ದರು. ಅವರು ಆಟೋ ರಿಕ್ಷಾ ಫಸ್ಟ್ ಬ್ಯಾಚ್ ಅಲ್ಲಿ ಗೀತಮ್ಮ ಅಂತ ತುಂಬಾ ಚೆನ್ನಾಗಿ ಓಡಿಸ್ತಾರೆ ಮೈಸೂರಿನಲ್ಲಿ. ಅವ್ರು ಇವಾಗ ಕಾರ್ ಡ್ರೈವಿಂಗು ಹೇಳ್ಕೊಡ್ತಾರೆ. ಯಾರಾದರೂ ಹೆಣ್ಮಕ್ಳು ಕಾರ್ ಡ್ರೈವಿಂಗ್ ಕಲಿಬೇಕು ಅಂದರೆ ಅಡಿಷನಲ್ ಆಗಿ ಹೋಗಿ, ಅಷ್ಟೇ ಅಲ್ಲದೆ ಮೈಸೂರು ಏರ್ಪೋರ್ಟ್ ಡ್ರಾಪ್ ಪಿಕಪ್ ಅವ್ರ ಕಾರ್ ಇರುತ್ತೆ, ಬಾಮ್ಮ ನೀನು ನನ್ನ ಡ್ರಾಪ್ ಮಾಡಿಬಿಟ್ಟು ಮನೇಲಿ ನಿಲ್ಲಿಸ್ಬಿಡು, ಅದು ಮಾಡ್ತಾರೆ. ಅವರು 50 ವರ್ಷದ ಮೇಲ್ಪಟ್ಟ ಮಹಿಳೆ ಅಂದರೆ ನಮ್ಮ ಇದ್ರ ಪ್ರಕಾರ 18ರಿಂದ 45 ಅಂತ ತಗೊಳ್ತೀವಿ. ಎಕ್ಸೆಪ್ಷನಲ್ ಬೇಸಿಸ್, ಅವ್ರ ಹೆಲ್ತ್ ಚೆನ್ನಾಗಿದ್ದರೆ, ಅವ್ರಿಗೆ ನಾನು ಮಾಡ್ತೀನಿ ಅಂತ ಧ್ಯೇಯ ಇದ್ದರೆ ನಾವು 45 ವರ್ಷಕ್ಕಿಂತ ನಾವು ಸ್ವಲ್ಪ ಲೀನಿಯೆಂಟಾಗಿ 50 ವರ್ಷ ತನಕನೂ ತಗೊಳ್ತೀವಿ. ನಿಮ್ಮ ಕ್ರೈಟೀರಿಯಾ ಏನು? ಅವರ ಇನ್ಕಮ್ ಎಷ್ಟಿರ್ಬೋದು? ಬಡತನ ಅಂತಂದರೆ ಅನೇಕ ಮಟ್ಟಗಳಿದ್ದಾವೆ. ನಿಮ್ಮ ಆಯ್ಕೆಯ ಒಂದು ಕ್ರೈಟೀರಿಯಾ ಏನು? ಓಕೆ, ಸೊ ನಾವು ನಮ್ಮ ಹೆಣ್ಣು ಮಕ್ಕಳಲ್ಲಿ ನೋಡಿದ್ರೆ ಮೋರ್ ದೆನ್ 70% ಅವರು ಏನಂದರೆ 10 ವರ್ಷಕ್ಕೆ ಮನೆ ಕೆಲಸಕ್ಕೆ ಹೋಗಿರ್ತಾರೆ, ಸ್ಟೇ ಇನ್ ಮೇಟ್ಸ್ ಆಗಿ ಹೋಗಿರ್ತಾರೆ, ಅದು ಚೈಲ್ಡ್ ಲೇಬರ್ ಆಯಿತು. 16-17 ವರ್ಷಕ್ಕೆ ಮದುವೆ ಆಗುತ್ತೆ, ಚೈಲ್ಡ್ ಮ್ಯಾರೇಜ್. 20-21 ವರ್ಷಕ್ಕೆ 2 ಮಕ್ಕಳಾಗಿರ್ತಾರೆ. 24-25 ವರ್ಷಕ್ಕೆ ಕುಡ್ಕ ಗಂಡ ಇಲ್ಲ ಅಬ್ಯೂಸಿವ್ ಗಂಡ ಈಗಿನ ಕಾಲದಲ್ಲಿ ಇರೋಕ್ಕೆ ಕಷ್ಟ ಅಂಥವ್ರ ಜೊತೆ ಮನೆಗೆ ಬಂದುಬಿಟ್ಟು ತಂದೆ ತಾಯಿಗಳ ಜೊತೆ ಇದ್ದು ಏಲಿಂಗ್ ಪೇರೆಂಟ್ಸ್ ಮತ್ತು ಮಕ್ಕಳು ಎಜುಕೇಷನ್ ಎಲ್ಲ ನೋಡಿಕೊಂಡು ಅವ್ರಿಗೆ ಸ್ಕಿಲ್ ಇರಲ್ಲ, ಓದಿರಲ್ಲ, ಮನೆ ಕೆಲಸಗಳು ಮಾಡ್ಕೊಂಡಿರ್ತಾರೆ. ಸೊ ನಮ್ಮ ಮೇನ್ ಕ್ರೈಟೀರಿಯಾ ಏನಂದರೆ ಅವ್ರು ಆರ್ಥಿಕವಾಗಿ ಅವ್ರು ಹೆಂಗೆ ಹಿಂದುಳಿದಿದ್ದಾರೆ ಅಂತ ನಾವು 3 ಲೆವೆಲ್ ಇಂಟರ್ವ್ಯೂ ಮಾಡ್ತೀವಿ. ಅವರೊಂದು ಗೌರ್ಮೆಂಟ್ ಪೇಪರ್ನ ಯಾರು ಬೇಕಾದರೂ ಈಸಿಯಾಗಿ ತೊಗೊಂಡು ಬರ್ಬೋದು, ಆರ್ಥಿಕವಾಗಿ ಹಿಂದುಳಿದಿದ್ದೀವಿ ಅಂತ. ಸೊ ನಾವು ಅದನ್ನು ನಾವು ನೋಡೋದಿಲ್ಲ. 3 ಲೆವೆಲ್ ಇಂಟರ್ವ್ಯೂ ಮಾಡ್ತೀವಿ. 4ನೇ ಲೆವೆಲ್ಲು ಅವ್ರ ಮನೇನೂ ವಿಸಿಟ್ ಮಾಡಿ ನಮಗೆ ನಂಬಿಕೆ ಬರಬೇಕು, ಹೌದು ಇವ್ರಿಗೆ ಈ ವೃತ್ತಿಯಿಂದನೇ ಅವ್ರ ಜೀವನ ಮಾಡಬೇಕು, ಸಹಾಯ ಆಗುತ್ತೆ, ಹಾಗೆ ಶಾರ್ಟ್ ಲಿಸ್ಟ್ ಮಾಡ್ತೀವಿ. ಬಟ್ ಡೆಫಿನೆಟ್ಲಿ ಆರ್ಥಿಕವಾಗಿ ಹಿಂದುಳಿದವ್ರಿಗೆ ಮಾತ್ರ. ಅವ್ರ ಮನೇಲಿ ಫ್ಯಾಮಿಲಿ ಮೆಂಬರ್, ಹಸ್ಬೆಂಡೋ ಪೇರೆಂಟ್ಸೋ ಒಳ್ಳೆ ಕೆಲಸದಲ್ಲಿದ್ದು, ಸ್ವಂತ ಮನೆ ಇದ್ದು, ಬೇರೆ ಇನ್ಯಾರಾದರೂ ಇದೇ ವೃತ್ತಿ ಕಲಿಯೋಕ್ಕೆ ಸಪೋರ್ಟ್ ಮಾಡೋ ಹಂಗಿದ್ರೆ ಅವ್ರನ್ನ ನಾವು ಶಾರ್ಟ್ ಲಿಸ್ಟ್ ಮಾಡೋದಿಲ್ಲ. ಈ ಉದ್ಯೋಗ ತರಬೇತಿ, ಆದಾಯ ಮೂಲಕ್ಕೆ ಕೆಲಸ ಇತ್ಯಾದಿ ಅಲ್ಲದೆ ಅವರು ಶಿಕ್ಷಣ, ಆರೋಗ್ಯಕ್ಕೆ ಏನಾದರೂ ಸಹಾಯ ಮಾಡ್ತಾ ಇದ್ದೀರಾ? ಡೈರೆಕ್ಟ್ ಅಥವಾ ಇಂಡೈರೆಕ್ಟಾಗಿ ಸಹಾಯ ಮಾಡ್ತೀವಿ. ಇವಾಗ ಏನಾಗುತ್ತೆ ಅಂದರೆ ನಾವು ನೋಡಿದ್ರೆ ಆರ್ಗನೈಸ್ ಸೆಕ್ಟರ್ ಅಲ್ಲಿ ಲೇಬರ್ ಫೋರ್ಸು ಬರೀ 9 to 10%,
ಮಿಕ್ಕಿದೆಲ್ಲ ಇನ್ಫಾರ್ಮಲ್ ಸೆಕ್ಟರ್ನಲ್ಲಿ ಅವ್ರಿಗೆ ಯಾವ ಥರ ಸೋಷಲ್ ಸೆಕ್ಯೂರಿಟಿನೂ ಇರೋದಿಲ್ಲ. PF ಆಗಲಿ, ಪೆನ್ಷನ್, ಹೆಲ್ತ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಏನೂ ಇಲ್ಲ. ಇದರಿಂದ ಅವರು ಕಲಿತು ಆದಾಯ ಮಾಡಿ ಅಲ್ಲಲ್ಲೇ ಖರ್ಚಾಗ್ಬಿಟ್ರೆ, ಇವ್ರಿಗಿದೆ ಯಾವ ಇನ್ಶೂರೆನ್ಸ್ ಸ್ಕೀಮು ಇಲ್ಲ ಅಂತಂತಂದರೆ ಅವ್ರಿಗೆ ಬಹಳ ಮತ್ತೆ ಪಾವರ್ಟಿಗೆ ವಾಪಸ್ ಹೋಗ್ಬಿಡ್ತಾರೆ. ನಾವು ಅವ್ರನ್ನ ಪಾವರ್ಟಿ ಲೆವೆಲಿಂದ ಮೇಲೆ ಎತ್ತಬೇಕು ಅಂದರೆ ಡೆಫಿನೆಟ್ ಆಗಿ ಬೇರೆ ಸಹಾಯಗಳನ್ನು ಮಾಡಬೇಕಾಗತ್ತೆ. ಸೊ ನಾವೇನು ಮಾಡ್ತೀವಿ ಅಂತಂದರೆ, ಈ ಸ್ಪೆಷಲಿ ನಮ್ಮ ಆಟೋ ರಿಕ್ಷಾ ಡ್ರೈವರು ಲೇಬರ್ ಫೋರ್ಸಲ್ಲಿ ಪ್ಲ್ಯಾಟ್ಫಾರ್ಮ್ ಎಕಾನಮಿ ವರ್ಕರ್ಸ್ ಅಂತ ಕ್ಲಾಸಿಫೈ ಆಗ್ತಾರೆ. ಈಗ ಪ್ಲ್ಯಾಟ್ಫಾರ್ಮ್ ಎಕಾನಮಿ ವರ್ಕರ್ಸ್ ಅಂದರೆ ಇವರು ಓಲಾ, ಊಬರ್, ರ್ಯಾಪಿಡೋ, ನಮಯಾತ್ರಿ, ನಗರ ಮೀಟರ್ ಆ್ಯಪ್ ಅಂತ ಇದೆ, ಇದರಲ್ಲೆಲ್ಲನೂ ಯೂಸ್ ಮಾಡಿಕೊಂಡು ಎಲ್ಲ ಪ್ಲ್ಯಾಟ್ಫಾರ್ಮಲ್ಲೂ ಇರ್ತಾರೆ. ಸೊ ಅವ್ರಿಗೆ ಒಂದು ಪರ್ಟಿಕ್ಯುಲರ್ ಎಂಪ್ಲಾಯರ್ ಅಂತ ಇಲ್ಲ, ಅವ್ರಿಗೆ ಫ್ಲೆಕ್ಸಿಬಿಲಿಟಿ ಇದೆ. ರೈಡ್ ಹೇಲಿಂಗ್ ಆ್ಯಪಲ್ಲಿ ಬರ್ತಾರೆ. ಅದೇ ಥರ ಲೇಬರ್ ಎಕಾನಮಿನಲ್ಲಿ ಫುಡ್ ಡೆಲಿವರಿ, ಲಾಸ್ಟ್ ಮೈಲ್ ಡೆಲಿವರಿನವರು ಬರ್ತಾರೆ. ಸೊ ಇವಾಗ ಗೌರ್ಮೆಂಟಿಂದ ಬೇಕಾದಷ್ಟು ಸ್ಕೀಮ್ಗಳು ಬರ್ತಾ ಇದೆ. ಲೇಬರ್ ಕೋಡ್ 2020ನಲ್ಲೂ ಬಹಳಷ್ಟು ಡಿಫೈನ್ ಆಗಿದೆ. ಸೊ ಈ ಪ್ಲ್ಯಾಟ್ಫಾರ್ಮ್ ಎಕಾನಮಿ ವರ್ಕರ್ಸ್ಗೆ ಗೌರ್ಮೆಂಟ್ ಸ್ಕೀಮ್ಸು ಬೇಕಾದಷ್ಟಿದೆ. ಇಫ್ ವಿ ಗೋ ಬ್ಯಾಕ್ ಸ್ವಲ್ಪ ವರ್ಷ ಹಿಂದಕ್ಕೆ ಹೋದರೆ, 30-40 ವರ್ಷ, ಪಿಗ್ಮಿ ಬ್ಯಾಂಕ್ ಅವರು ಬ್ಯಾಂಕಿಂದ ಬಂದು ಈ ಗಿಗ್ ವರ್ಕರ್ಸ್ ಅಂತ ಹೇಳ್ತಾರಲ್ಲ, ದಿನ ಸಂಪಾದನೆ ಮಾಡೋ ಅಂಥವ್ರ ಹತ್ರ ಹೋಗಿ ದಿನ ಕಲೆಕ್ಟ್ ಮಾಡಿ ಸೇವಿಂಗ್ಸ್ ಮಾಡೋರು. ಸೊ ಇವಾಗ ನಮ್ಮ ಜೊತೆ ಕೈ ಜೋಡಿಸಿರೋದು ಓಮ್ ಡೈಲಿ ಅಂತ ಒಂದು ಆ್ಯಪು. ಅವರು ಆನ್ಲೈನಲ್ಲೇ ನಮ್ಮ ಆಟೋ ರಿಕ್ಷಾ ಡ್ರೈವರ್ಸು ಅವ್ರಿಗೆ ದುಡ್ಡು ಬರ್ತಾ ಇದ್ದಂಗೆ ಡೈಲಿ ಸೇವಿಂಗ್ಸ್ ಫಾರ್ ಸಮ್ ಗೋಲ್ಸ್, ಈಗ ಮನೆ ರೆಂಟ್ ಕಟ್ಟಬೇಕು ಅಥವಾ ಆಟೋ ರೆಂಟಲ್ಲು ಅಥವಾ ಆಟೋ ಮಾರ್ಟ್ಗೇಜು, ಮಕ್ಳು ಸ್ಕೂಲ್ ಫೀಸ್ ಅಂತ ಗೋಲ್ಸ್ ಸೆಟ್ ಮಾಡಿಕೊಂಡು ಡೈಲಿ ಅದಕ್ಕೆ ಸೇವ್ ಮಾಡಿಕೊಂಡ್ರೆ ಅವ್ರ ಮಂತ್ ಎಂಡು ನನ್ನ ಹತ್ರ ಇದನ್ನು ದುಡ್ಡಿಲ್ಲ ಅಂತ ಹೇಳಿ ಕಷ್ಟಪಡೋದು ಬೇಕಾಗಿರಲ್ಲ. ಏನಕ್ಕಾದ್ರೂ ದುಡ್ಡು ಬೇಕು ಅಂತ ಹೊರಗಡೆ ಹೋದರೆ ಅವ್ರಿಗೆ ಚಕ್ರಬಡ್ಡಿಲೇ ದುಡ್ಡು ತೊಗೋಬೇಕಾಗತ್ತೆ. ಮತ್ತು ನಮ್ಮ ಆಸೆ ಅವ್ರನ್ನ ಪಾವರ್ಟಿ ಲೈನಿಂದ ಮೇಲೆ ಎತ್ತಬೇಕು ಅನ್ನೋದು ಬಹಳ ಕಷ್ಟ ಆಗುತ್ತೆ. ಸೊ ಓಮ್ ಡೈಲಿ ಆ್ಯಪ್ಗೆ ಇಂಟ್ರೊಡ್ಯೂಸ್ ಮಾಡಿ ಡೈಲಿ ಸೇವಿಂಗ್ಸ್ ಎನ್ಕರೇಜ್ ಮಾಡ್ತೀವಿ. ಹಾಗೆ ಸ್ವಾಭಿಮಾನ್ ಬುನಾದಿ ಫೌಂಡೇಶನ್ ಅಂತ ಅವ್ರು ನಮಗೆ ಈ ವರ್ಷ 50 ಹೆಣ್ಣು ಮಕ್ಕಳಿಗೆ ಅವರು ಈಗ PPF ಅಲ್ಲಿ ₹500 ಪರ್ ಮಂತ್ ನಮ್ಮ ಬೆನಿಫಿಷರೀಸ್ ಹಾಕಿದ್ರೆ ಅವ್ರು ₹500 ಹಾಕ್ತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಸಾಲ ಮಾಡಿ ಅಭ್ಯಾಸ ಆಗಿರೋರಿಗೆ 12 ತಿಂಗಳು ಸೇವಿಂಗ್ಸ್ ಮಾಡಿದ್ರೆ ಅವ್ರದ್ದು ಬಿಹೇವಿಯರ್ ಚೇಂಜ್ ಆಗುತ್ತೆ ಅಂತ ನಮ್ಮ ನಂಬಿಕೆ ಇದೆ. ಸೊ 13th ಮಂತ್ ಆನ್ವರ್ಡ್ಸ್ PPF 15 ವರ್ಷ ಸೇವಿಂಗ್ಸು ಅವ್ರು ಲಾಂಗ್ ಟರ್ಮ್ ಸೇವಿಂಗ್ಸ್ಗೆ ಸೇವ್ ಮಾಡಿಕೊಂಡು ಹೋಗ್ತಾರೆ. ಅಷ್ಟರೊಳಗೆ ಒಂದು 2-3 ಫೈನಾನ್ಷಿಯಲ್ ಲಿಟ್ರಸಿ ಕೋರ್ಸಿಂದಾಗಿ ಬೆನಿಫಿಷರೀಸ್ಗೂ ಇದ್ರ ಬಗ್ಗೆ ನಂಬಿಕೆ ಇರುತ್ತೆ. ಸೊ ಈ ಥರ ಕೆಲಸಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ. ಶಿಕ್ಷಣ ಆರೋಗ್ಯ ಅಂತಂದರೆ, ನನ್ನ ಒಂದಿದು ಫಾರ್ಮಲ್ ಎಜುಕೇಷನ್ಗೆ ಏನಾದರೂ ಇದು ಮಾಡ್ತೀರಾ ಅಂತ. ನೀವು ಜೀವನ ಶಿಕ್ಷಣದ ಬಗ್ಗೆ ಹೇಳಿದ್ರಿ. ಆರೋಗ್ಯ ಅಂತಂದರೆ ಈ ಒಂದು ಇನ್ಶೂರೆನ್ಸ್ ಸ್ಕೀಮ್ಗಳು ಅಥವಾ ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ಹೇಳಿದ್ರಿ. ಆರೋಗ್ಯವನ್ನು ಅವರು ಹೇಗೆ ಕಾಪಾಡ್ಕೊಳ್ಬೇಕು ಅಂತನ್ನುವಂಥದ್ದು ತರಬೇತಿಯನ್ನು ತಾವು ಕೊಟ್ಟಿರ್ತೀರಾ. ಮತ್ತು ಈ ಫೈನಾನ್ಷಿಯಲ್ ಲಿಟ್ರಸಿ ಮಾತ್ರನಾ ಶಿಕ್ಷಣ ಅಂತಂದರೆ ಯಾವ ತರಹ ಅಂತ ಗೊತ್ತಾಗಿಲ್ಲ. ನಮ್ಮ ಪ್ರೋಗ್ರಾಮ್ 3 ತಿಂಗಳಲ್ಲಿ ನಾನು ಹೇಳ್ದಂಗೆ ಎಸೆನ್ಷಿಯಲ್ ಲೈಫ್ ಸ್ಕಿಲ್ಲಲ್ಲಿ ಒನ್ ಆಫ್ ದ ಮಾಡ್ಯೂಲ್ ಹೆಲ್ತ್ ಆ್ಯಂಡ್ ಹೈಜೀನ್, ಆಮೇಲೆ ಯೋಗ ಆ್ಯಂಡ್ ಫಿಟ್ನೆಸ್ ಫಾರ್ ಡ್ರೈವಿಂಗ್ ವಿಮೆನ್. ಸೊ ಹೆಲ್ತ್ ಆ್ಯಂಡ್ ಹೈಜೀನಲ್ಲಿ ನಾವು ಬಹಳಷ್ಟು ಎಜುಕೇಟ್ ಮಾಡ್ತೀವಿ. ಹೆಂಗೆ ನಾವು ಹೆಲ್ತಿಯಾಗಿದ್ರೇ ನಾವು ನಮ್ಮನ್ನು ಮೊದಲು ಚೆನ್ನಾಗಿ ನೋಡ್ಕೊಂಡ್ರೇ ನಾವು ಬೇರೆಯವ್ರನ್ನ ನೋಡ್ಕೊಳಕ್ಕಾಗೋದು. ಸೊ ಹೆಲ್ತ್ ಆ್ಯಂಡ್ ಹೈಜೀನ್ ಹೆಂಗೆ ಕಾಪಾಡ್ಕೊಳ್ಳೋದು ಅನ್ನೋದು ಹೇಳ್ಕೊಡೋದಲ್ದೇ ಯೋಗ, ಸ್ಪೆಷಲಿ ಡ್ರೈವಿಂಗ್ ವಿಮೆನ್, ಬ್ಯಾಕ್ ಎಕ್ಸಸೈಸಸ್, ಹ್ಯಾಂಡ್ ರಿಸ್ಟ್ ಎಕ್ಸಸೈಸ್, ನೆಕ್ ಎಕ್ಸಸೈಸ್ ಇದೆಲ್ಲ ಹೇಳ್ಕೊಡ್ತೀವಿ. ಅವ್ರು ಆಟೋದಲ್ಲಿ ಕೂತ್ಕೊಂಡು ಕಸ್ಟಮರ್ಗೆ ವೆಯ್ಟ್ ಮಾಡ್ತಾ ಇರ್ಬೇಕಾದ್ರೆ ಸಿಂಪಲ್ ಆಗಿ ಮಾಡ್ಕೊಡೋ ಅಂಥ ಎಕ್ಸಸೈಸ್ ಹೇಳಿ ಅವರ ಆರೋಗ್ಯನ ಅವ್ರು ಹೆಂಗೆ ಕಾಪಾಡ್ಕೊಳ್ಳೋದು ಅಂತ ಆ ಥರ ಸ್ಕೀಮ್ಸ್ಗಳು ಇಟ್ಕೊಂಡಿದ್ದೀವಿ. ನಿಮಗೆ ಈ ಒಂದು ಸಾಮಾಜಿಕ ಕಾರ್ಯದಲ್ಲಿ ಯಾವ ರೀತಿ ನಿಮಗೆ ಪ್ರೇರಣೆ ಅಥವಾ ನಿಮಗೆ ಆಸಕ್ತಿ ಮೂಡಿದ್ದು ಹೇಗೆ? ನಾನು ಚಿಕ್ಕ ವಯಸ್ಸಿಂದನೇ ಬಹಳ ಬೈ ನೇಚರ್ ನಾನು ಹೆಲ್ಪ್ಫುಲ್ ಆಗಿದ್ದೆ. ಆಮೇಲೂ ಬಹಳಷ್ಟು ವರ್ಷ ಕೆಲವೊಂದು ಚಿಕ್ಕ ಚಿಕ್ಕ ಚಾರಿಟಿ ವರ್ಕ್ ಮಾಡ್ತಾ ಇದ್ದೆ. ಚಾರಿಟಿ ಅಂದರೆ ಎಲ್ಲರೂ ದುಡ್ಡು ಕೊಡೋದು ಅಂತಾರೆ, ಬಟ್ ಬರೀ ದುಡ್ಡು ಕೊಡೋದು ಒಂದೇ ಅಲ್ಲ, ಬೇರೆ ಬೇರೆ ನಮ್ಮಲ್ಲಿ ಏನು ಜಾಸ್ತಿ ಇದೆಯೋ ಅದನ್ನು ನಾವು ಕೊಡ್ಬೋದು. ನಮ್ಮಲ್ಲಿ ಸಂತೋಷ ಜಾಸ್ತಿ ಇದ್ದರೆ ಕೊಡ್ಬೋದು, ಟೈಮ್ ಇದ್ದರೆ ಕೊಡ್ಬೋದು, ನಮ್ಮಲ್ಲಿ ಎಜುಕೇಷನ್ ಇಂಟೆಲಿಜೆನ್ಸ್ ಇದ್ದರೆ ವಾಪಸ್ ಕೊಡ್ಬೋದು. ಸೊ ಬೇಕಾದಷ್ಟು ಚಿಕ್ಕ ಚಿಕ್ಕ ಕೆಲಸಗಳನ್ನ ಪ್ರತಿ ವರ್ಷ ಮಾಡ್ತಾ ಇದ್ದೆ. ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ನನಗನ್ನಿಸ್ತು ಇದನ್ನು ಮೋರ್ ಫಾರ್ಮಲ್ ವೇನಲ್ಲಿ ಮಾಡಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಜನಗಳಿಗೆ ಸರಿಯಾದ ರೀತಿನಲ್ಲಿ ತಗೊಂಡು ಹೋಗ್ಬೋದು ಅಂತ. ನಾನು ನನ್ನ ಕಸಿನ್ ಡಾಕ್ಟರ್ ಜಯಶ್ರೀ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ ಕುವೈತ್ನಲ್ಲಿದ್ದಾರೆ. ಬಹಳ ಡಿಸ್ಕಸ್ ಮಾಡ್ತಾ ಇದ್ವಿ. ಹಾಗೆ ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಸಹಾಯಗಳನ್ನೂ ಮಾಡ್ತಾ ಇದ್ವಿ ನಮ್ಮ ಕೈಲಾದಷ್ಟು. ಆ ಸಮಯದಲ್ಲಿ ನಮಗೆ ಮಾರ್ಗದರ್ಶಕರಾಗಿ ಬಂದವರು ಕೈಲಾಸ್ ಭಾನುಸಿಂಹ ಅಂತ, ಅವರು US ಅವರು ಬಹಳ ಗೈಡ್ ಮಾಡಿದ್ರು, ಕಾನ್ಫಿಡೆನ್ಸ್ ಕೊಟ್ಟರು. ಮತ್ತೊಬ್ಬ ಡೈರೆಕ್ಟರ್, ತಳಿರು ಫೌಂಡೇಶನ್ನ ಇನ್ನೊಬ್ಬ ಡೈರೆಕ್ಟರ್
ಡಾಕ್ಟರ್ ಸತೀಶ್ ರಾವ್ ಅಂತ. ಅವರು ಸರ್ಜರಿ ಡಿಪಾರ್ಟ್ಮೆಂಟ್ ದಯಾನಂದ ಸಾಗರ್ ಕಾಲೇಜ್ ಮೆಡಿಕಲ್ ಯೂನಿವರ್ಸಿಟಿನಲ್ಲಿದ್ದಾರೆ. ಎಲ್ಲರೂ ಒಟ್ಟುಗೂಡಿ ಈ ನಿರ್ಧಾರಕ್ಕೆ ಬಂದ್ವಿ. ಹಾಗೆ ಇನ್ನೊಂದು 3-4 ಜನ ಫ್ರೆಂಡ್ಸು ನಾವು ಆರ್ಗನೈಸೇಷನ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ನಮಗೆ ಕಾನ್ಫಿಡೆನ್ಸ್ ಕೊಟ್ಟು, ನಾವು ನಿಮಗೆ ಡೊನೇಟ್ ಮಾಡ್ತೀವಿ, ನೀವು ಇದನ್ನು ಸ್ಟಾರ್ಟ್ ಮಾಡಿ, ನಿಮ್ಮ ಐಡಿಯಾ ಚೆನ್ನಾಗಿದೆ ಅಂತ ಕಾನ್ಫಿಡೆನ್ಸ್ ಕೊಟ್ಟಿದ್ದರಿಂದ ನಮಗೆ ಈ ಆರ್ಗನೈಸೇಷನ್ ಸ್ಟಾರ್ಟ್ ಮಾಡೋಕ್ಕಾಯಿತು. ಎಲ್ಲಕ್ಕೂ ಮಿಗಿಲಾಗಿ ಅದು ದೈವ ಪ್ರೇರೇಪಣೆ. ಆ ಡಿವೈನ್ ಅಪ್ರೂವಲ್ ಇಲ್ಲದೇ ನಮಗಿದನ್ನು ಸ್ಟಾರ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಸರ್. ಹಾಗೆ ನನ್ನ 2-3 ಫ್ರೆಂಡ್ಸ್, ನನ್ನ ಕಸಿನ್ಸ್ ಆ್ಯಂಡ್ ಫ್ರೆಂಡ್ಸ್ ಜೊತೆ ಸುಮಾರು 4-5 ವರ್ಷ ಡಿಸ್ಕಸ್ ಮಾಡಿ ಫೈನಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಇದನ್ನು ಡಿಸೈಡ್ ಮಾಡಿದ್ವಿ. ತಳಿರು ಫೌಂಡೇಶನ್ ಅಂತ ಸ್ಟಾರ್ಟ್ ಮಾಡಿ ಸ್ಕಿಲ್ ಕೋರ್ಸಸ್ ಕೊಟ್ಟು ಜನಗಳಿಗೆ ಅರ್ನಿಂಗ್ ಕೇಪಬಿಲಿಟಿ ಇನ್ಕ್ರೀಸ್ ಮಾಡೋದು ಅಂತ. ಯಾಕಂದರೆ ಈ ಸ್ಕಿಲ್ ಕೋರ್ಸಸ್ ಶಾರ್ಟ್ ಟರ್ಮ್ 3 months to 1 year ಅವ್ರ ಕಾಲ ಮೇಲೆ ಅವರು ನಿಂತ್ಕೋಬೋದು. ಆದ್ದರಿಂದ ನಾವು ಇದನ್ನು ಚೂಸ್ ಮಾಡ್ಕೊಂಡ್ವಿ. ಸರ್ಕಾರದಿಂದ ಏನಾದರೂ ಸಹಾಯ ಇದೆಯಾ? ಸರ್ಕಾರದಿಂದ ಬೇಕಾದಷ್ಟು ಸ್ಕೀಮ್ಸ್ಗಳಿದೆ, ಬಟ್ ನಮ್ಮ ಫೌಂಡೇಶನ್ಗೆ ನಾವಿನ್ನೂ ಯಾವುದಕ್ಕೂ ಅಪ್ಲೈ ಮಾಡಿಲ್ಲ. ಅದ್ರ ಬದಲಾಗಿ CSR ಫಂಡ್ಸ್ ಅಂತ ಇದೆ. ನಾವು CSR ಫಂಡ್ಸ್ಗೆ ನಮ್ಮ ಅಪ್ರೋಚ್ ಮಾಡಬೇಕು ಅಂದರೆ ಯಾವುದೇ NGO 3 ವರ್ಷ ಆದಮೇಲೆ CSR 1 ಸರ್ಟಿಫಿಕೇಟ್ ಅಪ್ಲೈ ಮಾಡ್ಬೋದು. ಹಾಗೆ FCRA ಅಂತ ಫಾರಿನ್ ಕರೆನ್ಸಿಗೆ 3 ವರ್ಷ ಮುಗಿದ ಮೇಲೆ ಅದೆರಡು CSR 1 ಸರ್ಟಿಫಿಕೇಟ್ FCRA ಅಪ್ಲೈ ಮಾಡಿದ್ರೆ ನಮ್ಮ ಪ್ರೋಗ್ರಾಮ್ ಚೆನ್ನಾಗಿದ್ದು ಅದರ ಇಂಪ್ಯಾಕ್ಟ್ ಚೆನ್ನಾಗಿದ್ದರೆ ಫಂಡಿಂಗ್ಗಳಿಗೆ ಬರೋದಕ್ಕೆ ಕಷ್ಟ ಆಗೋದಿಲ್ಲ ಸರ್. ಸರ್ಕಾರಿ ಯೋಜನೆಗಳು ಅಂತ ಹೇಳಿದ್ರಿ, ಅದನ್ನು ಜನರಿಗೆ ತಲುಪಿಸ್ಲಿಕ್ಕೆ ಏನು ಇನಿಷಿಯೇಟಿವ್ ತಗೊಂಡಿದ್ದೀರಾ? ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ ಬೇಕಾದಷ್ಟು ಇದೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮಲ್ಲಿ ಈ ವರ್ಷ ಮೇಡಮ್ ನಿರ್ಮಲಾ ಸೀತಾರಾಮ್ ಅವರು ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ದಾರೆ. ಅಲ್ಲಿ ಇ-ಶ್ರಮ್ ಪೋರ್ಟಲ್ ರಿಜಿಸ್ಟ್ರೇಷನ್ ಇದೆ. ಅದರಲ್ಲಿ ಪ್ಲ್ಯಾಟ್ಫಾರ್ಮ್ ಎಕಾನಮಿನಲ್ಲಿ ಇರೋರು ಎಲ್ಲರೂ ಇ-ಶ್ರಮ್ ಪೋರ್ಟಲ್ನಲ್ಲಿ ರಿಜಿಸ್ಟರ್ ಆದರೆ UAN ನಂಬರ್ ಅಂತ ಕೊಡ್ತಾರೆ. ಸೊ ಅವ್ರಿಗೆ ಒಂದು ಡಾಕ್ಯುಮೆಂಟ್ ಇರುತ್ತೆ, ಎಷ್ಟು ಜನ ಇದ್ದಾರೆ ಪ್ಲ್ಯಾಟ್ಫಾರ್ಮ್ ಎಕಾನಮಿನಲ್ಲಿ ಅಂತ. ಅವ್ರಿಗೊಂದು ಡೇಟಾ ಬೇಸ್ ಇರುತ್ತೆ. ಅಲ್ಲಿ ಡೇಟಾ ಬೇಸಲ್ಲಿ ಅವರು ರಿಜಿಸ್ಟರ್ ಮಾಡಿಕೊಂಡ್ರೆ ಇ-ಶ್ರಮ್ ಪೋರ್ಟಲ್ ಮೆಂಬರ್ಶಿಪ್ ಬಂದು UAN ನಂಬರ್ ಬಂದರೆ ಕೆಲವೊಂದು ಸ್ಕೀಮ್ಸ್ ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಎಲ್ಲ ಆಟೋಮ್ಯಾಟಿಕ್ ಆಗಿ ಅವ್ರಿಗೆ ಬರುತ್ತೆ. ಸೊ ನಾವು ಇಷ್ಟೆಲ್ಲ ಇನ್ಫಾರ್ಮೇಷನ್ ಇರೋದನ್ನು ನಾವು ಅವ್ರಿಗೆ ತಲುಪಿಸ್ಬೇಕು. ಸೊ ನಾವು ನೋಡಿದ್ರೆ ಇಂಡಿಯಾದಲ್ಲಿ ಅರೌಂಡ್ 21% ಹೆಣ್ಮಕ್ಳಿಗೆ ಮಾತ್ರ ಫೈನಾನ್ಷಿಯಲ್ ಲಿಟ್ರಸಿ ಇರೋದು. ಎಲ್ಲ ಡಿಸಿಷನ್ ಮೇಕಿಂಗು ಮನೆಯಲ್ಲಿ ಯೂಶಲಿ ಮೇಲ್ ಮೆಂಬರ್ಸ್ ತಗೊಳ್ಳೋದು. ಇನ್ನೂ ಅದೇ ಥರ ನಡ್ಕೊಂಡು ಹೋಗ್ತಾ ಇದೆ. ಇದು ಆಲ್ ಓವರ್ ಇಂಡಿಯಾ ಹೆಣ್ಮಕ್ಳು ಇಲ್ಲಿಟ್ರೇಟ್ಸ್ ಅಂತ ಅಲ್ಲ, ಆ ಪರ್ಸೆಂಟೇಜು. ಬಟ್ ಬಡತನ ರೇಖೆ ಕೆಳಗಿರೋರಿಗೆ ಫೈನಾನ್ಷಿಯಲ್ ಲಿಟ್ರಸಿ ಅನ್ನೋದು ಇರೋದೇ ಇಲ್ಲ. ಅವ್ರಿಗೆ ಇಂಪಾರ್ಟೆನ್ಸ್ ಗೊತ್ತಿರೋದಿಲ್ಲ. ನಾವು ಅವ್ರಿಗೆ ಕಂಟಿನ್ಯೂಸ್ ಎಜುಕೇಷನ್ ಕೊಡ್ತೀವಿ ಫೈನಾನ್ಷಿಯಲ್ ಲಿಟ್ರಸಿ ಬಗ್ಗೆ. ಫಾರ್ ಎಕ್ಸಾಂಪಲ್ ತೊಗೊಂಡ್ರೆ ಬೇಕಾದಷ್ಟು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ಇದೆ. ಲೈಕ್ ಓಲ್ಡ್ ಏಜ್ ಪೆನ್ಷನ್, ಪ್ರಧಾನ ಮಂತ್ರಿ ಶ್ರಮ್ ಯೋಗಿ ಮಾನ್ಧನ್ ಯೋಜನಾ ಅಂತ ಇದೆ. ಬ್ಯಾಂಕಲ್ಲಿ ಆಟೋಮ್ಯಾಟಿಕ್ ಆಗಿ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡ್ರೆ 500 ರೂಪಾಯಿ ಒಳಗೆ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಯೋಜನಾ 2 ಲಕ್ಷ ಡೆತ್ ಇನ್ಶೂರೆನ್ಸು, ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಆಕ್ಸಿಡೆಂಟ್ ಇನ್ಶೂರೆನ್ಸ್ 2 ಲಕ್ಷ. ಇವೆರಡು 436 ಪ್ಲಸ್ 20 ರೂಪಾಯಿ ಎಷ್ಟಕ್ಕೆ 1 ವರ್ಷದಲ್ಲಿ ಇಷ್ಟೇನೆ. ಸೊ ನಾವು ಎಲ್ಲರಿಗೂ, ನಮ್ಮ ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಇದನ್ನು ಹೋಗಿ ಮಾಡಿಸಿ ಅಂತ ಇನ್ಸಿಸ್ಟ್ ಮಾಡಿ ಫಾಲೋ ಅಪ್ ಮಾಡ್ತೀವಿ. ಅದಲ್ಲದೆ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನಾ ಬಹಳ ಚೆನ್ನಾಗಿದೆ. ಫ್ರೀ ಇದು, ಹೋಗಿ ಕಾರ್ಡ್ ಮಾಡಿಸ್ಕೋಬೇಕಷ್ಟೇ. ಅಪ್ ಟು 5 lakhs ಪರ್ ಫ್ಯಾಮಿಲಿ ಮೆಂಬರ್ ಈ ಸ್ಕೀಮ್ ಇದೆ. ಇದು ಬಹಳ ಚೆನ್ನಾಗಿದೆ. ಅದೇ ಥರ ಅಟಲ್ ಪೆನ್ಷನ್ ಯೋಜನಾನು ತುಂಬ ಚೆನ್ನಾಗಿದೆ. ಈಗ ನಾವು ಲೆಕ್ಕ ಹಾಕ್ಕೊಂಡು ಹೋದರೆ ಸುಮಾರು 18-20 ಸ್ಕೀಮ್ಸ್ಗಳು ಸೆಂಟ್ರಲ್ ಗೌರ್ಮೆಂಟಿಂದನೇ ಇದೆ. ಅದಲ್ಲದೆ ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ಸ್ಗಳು ಇದೆ. ಇದಕ್ಕೆ ಅವೇರ್ನೆಸ್ ಮೂಡಿಸಬೇಕು. ಅದು ನಮ್ಮ ಒಬ್ಬರಿಂದ ಅಷ್ಟೇ ಸಾಲಲ್ಲ, ಇನ್ನೂ ಯಾರಾದರೂ ಕೈ ಜೋಡಿಸಿದ್ರೆ ಈ ಅವೇರ್ನೆಸ್ ಮೂಡಿಸಿ ನಾವು ಅವ್ರನ್ನೆಲ್ಲ ಇದನ್ನು ಸ್ಕೀಮ್ನ ಬೆನಿಫಿಟ್ ತಗೊಳ್ಳೋ ಹಾಗೆ ಮಾಡಬೇಕು. ನಿಮ್ಮ ಸ್ವಾವಲಂಬಿ ಮಹಿಳೆ ಯೋಜನೆಯಲ್ಲಿ ಈ ಫೈನಾನ್ಷಿಯಲ್ ಲಿಟ್ರಸಿ ಬಗ್ಗೆ, ಸರ್ಕಾರಿ ಯೋಜನೆಗಳ ಬಗ್ಗೆ ಮುಂತಾದವೆಲ್ಲ ತಿಳಿಸ್ತೀರಾ, ಯೋಗನೂ ಹೇಳ್ಕೊಡ್ತೀರಾ. ಇದಲ್ಲದೆ ಇನ್ಯಾವ್ಯಾವ ಮಾಡ್ಯೂಲ್ಗಳಲ್ಲಿ ನೀವು ಅವರಿಗೆ ತರಬೇತಿಯನ್ನು ಕೊಡ್ತೀರಾ? ಧೈರ್ಯ, ಸ್ಥೈರ್ಯ ಅಂತ ಹೇಳಿದ್ರಲ್ಲ. ಹೌದು, ಸೆಲ್ಫ್ ಡಿಫೆನ್ಸ್ ಅಂತ ಹೇಳ್ಕೊಡ್ತೀವಿ. ಆ ಸೆಲ್ಫ್ ಡಿಫೆನ್ಸು ಮೇ ಬಿ 2 ಕ್ಲಾಸ್ ನಡೆಸ್ತೀವಿ. ಅದರಿಂದ ಅವರು ಕರಾಟೆ ಕಿಂಗ್ಸ್ ಆಗಿಬಿಡ್ತಾರ ಅಂದರೆ ಇಲ್ಲ, ಬಟ್ ಮನಸ್ಸಿನಲ್ಲಿ ಧೈರ್ಯ ಬರುತ್ತೆ. ಯಾವುದಾದ್ರು ಒಂದು ಡಿಫಿಕಲ್ಟ್ ಸಿಚುಯೇಷನಲ್ಲಿ ನಾನು ಸಿಗಾಕೊಂಡಿದ್ರೆ ಅದರಿಂದ ಹೆಂಗೆ ನಾನು ಹೊರಗೆ ಬರೋದು ಅಂತ. ಅಲ್ಲಿ ನಿಂತು ಅವ್ರನ್ನ ಹೊಡೆದೋಡಿಸಿ ಹೀರೋಯಿನ್ ಆಗಬೇಕಾದಿಲ್ಲ. ಆ ಸಿಚುಯೇಷನಿಂದ ಹೆಂಗೆ ಬರೋದು ಅನ್ನೋದಕ್ಕೆ ಆ 2 ಕ್ಲಾಸಸ್ಸು ಸಫಿಷಿಯೆಂಟು. ಆವಾಗ ಧೈರ್ಯ ಚೆನ್ನಾಗೇ ಬರುತ್ತೆ. ಯಾಕಂದರೆ ನಮ್ಮ ಹೆಣ್ಮಕ್ಳು ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 9 ಗಂಟೆ 10 ಗಂಟೆ ತನಕನೂ ಕೆಲವ್ರು ಓಡಿಸ್ತಾರೆ,
ಕೆಲವರು ಟೈಮ್ ಲಿಮಿಟ್ ಮಾಡ್ಕೊತಾರೆ. ಸೊ ಅದರಿಂದಾಗಿ ಆ ಒಂದು ಧೈರ್ಯ ಮನಸ್ಸಿನಲ್ಲಿದ್ದರೆ ಯಾರೂ ಬುಲ್ಲಿ ಮಾಡಲ್ಲ. ಯಾವಾಗ ನಾವು ಹೆದರ್ಕೋತೀವೋ ಆವಾಗ ನಾವು ತೊಂದರೆಗೀಡಾಗ್ತೀವಿ. ಸೊ ಈ ಥರ ಸೆಲ್ಫ್ ಡಿಫೆನ್ಸ್ ವರ್ಕ್ಶಾಪ್ ಅಂತ ಮಾಡ್ತೀವಿ. ಅದಲ್ಲದೆ ಎಲ್ಲ ನಮ್ಮ ಅಲ್ಯೂಮಿನೈ ಗ್ರೂಪ್ ಅವ್ರವ್ರ ವಾಟ್ಸಪ್ ಗ್ರೂಪಲ್ಲಿರ್ತಾರೆ. ಬೇಕಾದಷ್ಟು ಆಟೋ ರಿಕ್ಷಾ ಡ್ರೈವಿಂಗ್ ಅಸೋಸಿಯೇಷನ್ಸ್ ಇರುತ್ತೆ, ಅವ್ರ ಹತ್ರ ಹೋಗಿ ಮೆಂಬರ್ಶಿಪ್ ತೊಗೊಂಡ್ರೆ ಆ ಗ್ರೂಪಲ್ಲಿ ಅವ್ರು ಇರ್ತಾರೆ. ಅವ್ರಿಗೇನೇ ಒಂದು ಕಷ್ಟ ಆದರೂ ಅಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ರೆ ಅಣ್ಣ ತಮ್ಮಂದರು ಆಟೋ ಓಡಿಸ್ತಾರಲ್ಲ ಅವ್ರು ಬಂದು ಸಹಾಯ ಮಾಡ್ತಾರೆ. ಸೊ ಈ ಥರ ಅವ್ರನ್ನ ನಾವು ಯಾವುದಾದ್ರು ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ಗೆ ಮೆಂಬರ್ಶಿಪ್ ತಗೊಳ್ಳಿ ಅಂತ ನಾವು ಎನ್ಕರೇಜ್ ಮಾಡ್ತೀವಿ. ಯಾವುದಾದ್ರು ಒಂದು ಯೂನಿಯನಲ್ಲಿದ್ದರೆ ಅಲ್ಲಿಂದ ಅವ್ರಿಗೆ ಬಹಳಷ್ಟು ಸಹಾಯ ಸಿಗುತ್ತೆ. ನೀತಿ ಆಯೋಗ ಸರ್ವೆ ಮಾಡಿದ್ರಲ್ಲಿ ಅನ್ಆರ್ಗನೈಸ್ಡ್ ಸೆಕ್ಟರ್ ವರ್ಕರ್ಸು ತುಂಬ ಜಾಸ್ತಿ ಆಗ್ತಾ ಇದ್ದಾರೆ ಅಂತ. ಇವರು ಕೆಲಸ ಮಾಡ್ತಾ ಇರೋ ತನಕ ಹೇಗೋ ಅರ್ನ್ ಮಾಡ್ತಾರೆ, ಎಷ್ಟೇ ಸಾಲ ಇದ್ರೂ ಹೇಗೋ ತೀರಿಸ್ಕೊಂಡು ಬರ್ತಾವೋ ಏನೋ ಮಾಡ್ತಾರೆ, ಅಂತೂ ಒಂದು ಲೆವೆಲ್ನಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಅವರು ಕೊನೆಗಾಲದಲ್ಲಿ ಬಹಳ ಕಷ್ಟಕ್ಕೆ ಸಿಗಾಕೊಂಡ್ಬಿಡ್ತಾರೆ. 50-60 ವರ್ಷ ಆದಾಗ ಆರೋಗ್ಯನೂ ಇರಲ್ಲ, ಮತ್ತು ಈ ಕೆಲಸ ಮಾಡುವಂಥ ಶಕ್ತಿನೂ ಇರಲ್ಲ. ಇದಕ್ಕೆ ಅವರು ಏನು ಈ ಬಗ್ಗೆ ಏನಾದರೂ ಕ್ರಮ ತೆಗೆದುಕೊಳ್ಳೋದು ಹೇಗೆ ಅಂತ ಏನಾದ್ರು ಹೇಳ್ಕೊಡ್ತೀರಾ? ಓಕೆ ಸರ್, ನೀವು ಬಹಳ ಕರೆಕ್ಟಾಗಿ ಪಿನ್ ಪಾಯಿಂಟ್ ಮಾಡಿದ್ದೀರಾ. ಇದು ಬಹಳ ಮುಖ್ಯವಾದ ಪ್ರಶ್ನೆ. ನೀತಿ ಆಯೋಗ ಸರ್ವೆ ಪ್ರಕಾರ 2021ನಲ್ಲಿ ಪ್ಲಾಟ್ಫಾರ್ಮ್ ಎಕಾನಮಿ ವರ್ಕರ್ಸು 7.7 ಮಿಲಿಯನ್ ಭಾರತದಲ್ಲಿ. ಇನ್ನು 10 ವರ್ಷದಲ್ಲಿ 24 ಮಿಲಿಯನ್ ಆಗ್ತಾರೆ ಅಂತ ಒಂದು ಎಸ್ಟಿಮೇಟ್ ಇದೆ. ಅಂದರೆ ದೇಸ್ ಅ ರ್ಯಾಪಿಡ್ ಗ್ರೋತ್, 3 times ಗ್ರೋತ್ ಇದೆ. ಸೊ ಈ ಪ್ಲ್ಯಾಟ್ಫಾರ್ಮ್ ಎಕಾನಮಿನಲ್ಲಿರೋರು ಅವ್ರು ಏನೂ ಸೇವಿಂಗ್ಸ್ ಮಾಡ್ಕೊಳ್ದೆ ಬರೋ ದುಡ್ಡೆಲ್ಲ ಖರ್ಚು ಮಾಡಿಕೊಂಡ್ರೆ ಅವರು ವಯಸ್ಸಾದ ಕಾಲದಲ್ಲಿ ಅವರು ದೇ ವಿಲ್ ಬಿ ಅ ಬರ್ಡನ್ ಬ್ಯಾಕ್ ಟು ದ ಸೊಸೈಟಿ. ಸೊ ಗೌರ್ಮೆಂಟ್ ಆವಾಗ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಬೇರೆ ಸ್ಕೀಮ್ಸ್ಗಳು ತರಬೇಕಾಗತ್ತೆ. ಅದಕ್ಕೆ ಬದಲಾಗಿ ಅವರು ಯಾವಾಗ ಅರ್ನಿಂಗ್ ಸ್ಟಾರ್ಟ್ ಮಾಡ್ತಾರೋ ಆವಾಗಿಂದನೇ ಅವ್ರಿಗೆ ಶಾರ್ಟ್ ಟರ್ಮ್, ಮೀಡಿಯಮ್ ಟರ್ಮ್, ಲಾಂಗ್ ಟರ್ಮ್ ಸೇವಿಂಗ್ಸ್ ಎನ್ಕರೇಜ್ ಮಾಡ್ತಾ ಹೋದರೆ ಅವರ ವಯಸ್ಸಾದ ಕಾಲದಲ್ಲಿ ಅವ್ರಿಗೆ ಅಂತ ಒಂದು ಪೆನ್ಷನ್ ಬರೋ ಥರ ಮಾಡಿಕೊಂಡ್ರೆ, ಅಥವಾ ಏನಾದರೂ ಸ್ವಲ್ಪ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡ್ಕೊಳ್ಳೋ ಥರ, ಆಟೋ ರಿಕ್ಷಾ ಡ್ರೈವರ್ ಆದರೆ ಒಂದು 10-15 ವರ್ಷದಲ್ಲಿ 4 ಆಟೋ ರಿಕ್ಷಾ ಇಟ್ಕೋಬೋದು, ಕಾರ್ಗೋ ಆಟೋ ರಿಕ್ಷಾ ಇಟ್ಕೋಬೋದು. ಅದನ್ನು ರೆಂಟು ಕೊಟ್ಟು ಅವ್ರ ವಯಸ್ಸಾದ ಕಾಲದಲ್ಲಿ ಅದನ್ನು ಮ್ಯಾನೇಜ್ ಮಾಡೋ ಥರ ಆಂಟ್ರಪ್ರಿನರ್ಶಿಪ್ ಟ್ರೈನಿಂಗ್ ಮಾಡ್ಬೋದು, ಇಲ್ಲಾಂದರೆ ಸೇವಿಂಗ್ಸ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ಬೋದು. ನಾವೆಲ್ಲರೂ ಇದನ್ನು ಮಾಡಿದ್ರೆ ಇನ್ನು 10-15 ವರ್ಷದಲ್ಲಿ ಬಹಳಷ್ಟು ಜನ ಸ್ವಾವಲಂಬಿಗಳಾಗಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊತಾರೆ. ಗೌರ್ಮೆಂಟಿಂದ ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲದೇ ಇರೋ ಥರ ಅವರ ಸಂಪಾದನೆಯಲ್ಲೇ ಅವರ ಫ್ಯೂಚರ್ನು ಅವರು ಸೆಕ್ಯೂರ್ ಮಾಡ್ಕೊಳ್ಳೋ ಥರ ಟ್ರೈನಿಂಗ್ ಮಾಡಬೇಕು. ಈ ಸ್ಕಿಲ್ ಕೋರ್ಸ್ ಟ್ರೈನಿಂಗು ಮತ್ತು ಅವರಿಗೆ ಕೆಲಸ ಅಥವಾ ಆಟೋ ರಿಕ್ಷಾ ಇದು ಮಾಡುವಂಥದ್ದು ಇದೇ ಸಾಕ ಜೀವನಕ್ಕೆ? ಈಗ ಉದಾಹರಣೆಗೆ ಆರೋಗ್ಯ ಕೆಡ್ತು, ಅವರ ಮನೆಯವರದ್ದೋ ಅಥವಾ ಮಕ್ಕಳದ್ದೋ ಆರೋಗ್ಯ ಕೆಡ್ತು ಅಂತಂದರೆ ಒಂದಷ್ಟು ಸಾಲ ಮಾಡಿ ಅದರಲ್ಲಿ ಕಷ್ಟಕ್ಕೆ ಸಿಗಾಕೊಳ್ತಾರೆ. ಅಥವಾ ಎಜುಕೇಷನಿಗೆ ಅವ್ರು ಏನಾದರೂ ಇದು ಮಾಡ್ತು ಅಂತಂದರೆ ಅವಾಗ್ಲೂ ಕೂಡ, ಅಂದರೆ ಅವ್ರದ್ದು ಯಾವುದೋ ಒಂದು ಲಿಮಿಟ್ ಇರುತ್ತೆ ಖರ್ಚು ಮಾಡೋದಕ್ಕೆ, ಅದಕ್ಕಿಂತ ಹೆಚ್ಚಾದ ಖರ್ಚು ಬಂತು ಅಂತಂದರೆ ಅವ್ರು ಕಷ್ಟಕ್ಕೆ ಸಿಗಾಕೊಂಡ್ಬಿಡ್ತಾರೆ. ಇದಕ್ಕೆ ಏನು ಮಾಡ್ತೀರಾ? ಯಾವ ತರಬೇತಿ ನೀವು ಕೊಡ್ತೀರಾ ಅಥವಾ ಯಾವ ಸಹಾಯ ಮಾಡ್ತೀರಾ? ಸೊ ಇವಾಗ ನಾವು ಫೈನಾನ್ಷಿಯಲ್ ಲಿಟ್ರಸಿ ಟ್ರೈನಿಂಗ್ನಲ್ಲಿ ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್, ಮೀಡಿಯಮ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ಗೆಲ್ಲ ಅವ್ರಿಗೆ ತಿಳಿಪಡಿಸ್ತೀವಿ. ಗೌರ್ಮೆಂಟಿಂದ ಬರೋ ಸ್ಕೀಮು ಇಟ್ಸ್ ಬೇಸಿಕ್ ಸಪೋರ್ಟ್ ಅಷ್ಟೇ. ಆ ಬರೋ ದುಡ್ಡಿನಲ್ಲಿ ಇದೆಲ್ಲದಕ್ಕೂ ಆಗೋದಿಲ್ಲ. ಬಟ್ ಆ ಬೇಸಿಕ್ ಸಪೋರ್ಟ್ ಕೊಡ್ತಾ ಇದ್ದಾರೆ, ಅದನ್ನು ತಗೊಂಡು ಅವರು ಮೇಲೆ ಏರಬೇಕು. ರಿಯಲ್ ಲೈಫ್ ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಒಂದು ಆಟೋ ರಿಕ್ಷಾ ಡ್ರೈವರ್ ಮಗಳಿಗೆ ಅರ್ಜೆಂಟಾಗಿ ಒಂದು ಓವರಿನಲ್ಲಿ ಏನೋ ಒಂದು ಸಿಸ್ಟ್ ಇದರಿಂದ ಸರ್ಜರಿ ಮಾಡಬೇಕಾಯ್ತು. ಒಂದು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ಮಾಡಿಸಿದ್ರು. ಚಿಕ್ಕ ಹುಡುಗಿ, ಇನ್ನೂ 12 ವರ್ಷದ ಹುಡುಗಿ, ಚೆನ್ನಾಗಿ ಆಗ್ಬೇಕು ಸರ್ಜರಿ ಅಂತ 5 ಲಕ್ಷ ಖರ್ಚಾಯಿತು. ಸೊ ಅವ್ರಿಗೆ ಈ ಸಾಲ ತೀರ್ಸೋದಕ್ಕೆ, ಸಾಲ ಯಾರು ಕೊಡ್ತಾರೆ? ಅವ್ರಿಗೆ ಚಕ್ರ ಬಡ್ಡಿನಲ್ಲಿ ತೊಗೊಂಡಿರ್ತಾರೆ. ಸಾಲ ತೀರ್ಸೋಕ್ಕೇ 6-7 ವರ್ಷ ಆಗಿಬಿಡುತ್ತೆ. ಸೊ ಅಷ್ಟು ವರ್ಷ ಅವ್ರಿಗೆ ಸೇವಿಂಗ್ಸ್ ಮಾಡೋಕ್ಕೆ ಆಗೋದಿಲ್ಲ. ಅದೇ ಥರ ಇನ್ನೂ ಒಬ್ಬರು, ಅವ್ರ ಮಗ ಎಂಜಿನಿಯರಿಂಗ್ ಸೀಟ್ ಸಿಕ್ತು, ಗೌರ್ಮೆಂಟ್ ಸೀಟೇ ಸಿಕ್ಕಿದ್ರೂ ಅವ್ರಿಗೆ 4 ವರ್ಷದಲ್ಲಿ ಬೇರೆ ಊರಲ್ಲಿ ಅವ್ನ ಮಗನ್ನ ಇರಿಸಿ ಓದಿಸಿದ್ದಕ್ಕೆ 6 ಲಕ್ಷ ಬೇಕು. ಸೊ ಇದಕ್ಕೆಲ್ಲ ಒಂದು ಬೇಕಾದಷ್ಟು NGOಗಳಿಗೆ ನಾವು ಕನೆಕ್ಟ್ ಮಾಡಿಕೊಡ್ತೀವಿ. ಬೆಂಗಳೂರಿನಲ್ಲಿ ಎಜುಕೇಟ್ ಅಂತ ಒಂದು NGO ಇದೆ. ಅವರು 6ನೇ ಕ್ಲಾಸಿಂದ 12ನೇ ಕ್ಲಾಸ್ ತನಕ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ. ಅಂದರೆ 70%
70% ಜಾಸ್ತಿ ಬಂದಿರಬೇಕು, ಅವ್ರದ್ದೊಂದು ಎಕ್ಸಾಮ್ ಪಾಸ್ ಮಾಡಿದ್ರೆ ಸ್ಕಾಲರ್ಶಿಪ್ ಕೊಡ್ತಾರೆ. ಈ ಥರ ಬಹಳಷ್ಟು NGOದು ಎಜುಕೇಷನ್ಗೆ ಸಪೋರ್ಟ್ ಮಾಡ್ತಾರೆ. ನಾವು ಅವ್ರಿಗೆ ಕನೆಕ್ಟ್ ಮಾಡಿಕೊಡ್ತೀವಿ, ಹಿಂಗೆ ಇದೆ ಅಂತ ಜಸ್ಟ್ ಕನೆಕ್ಟ್ ಮಾಡಿಕೊಡ್ತೀವಿ ಅಷ್ಟೇ. ಮುಂದಕ್ಕೆ ಅವ್ರು ಅದನ್ನು ತೊಗೊಂಡು ಹೋಗಬೇಕು. ಅದಲ್ಲದೆ ನಾವು ಸ್ವಾವಲಂಬಿ ಅಂತ ಹೇಳ್ತಾ ಇರೋದು ಯಾರ ಮೇಲೂ ಅವಲಂಬನೆ ಇಲ್ಲದೆ ಫ್ಯೂಚರ್ ಪ್ಲ್ಯಾನಿಂಗ್ ಮಾಡಿಕೊಂಡು, ಓಕೆ ನನ್ನ ಮಕ್ಕಳ ಎಜುಕೇಷನ್ಗೆ ಇಷ್ಟು ಬೇಕು ಅಥವಾ ಅನ್ಫೋರ್ಸೀನ್ ಎಕ್ಸ್ಪೆನ್ಸಸ್ ಇಷ್ಟು ಬೇಕು ಅಂತ ಫ್ಯೂಚರ್ ಪ್ಲ್ಯಾನಿಂಗ್ಗೆ ನಾವು ಅವ್ರಿಗೆ ಹೆಲ್ಪ್ ಮಾಡಿಕೊಡ್ತೀವಿ. ಸೊ ನಾವು ನಮ್ಮ ಕಡೆಯಿಂದ ಎಷ್ಟು ಕೈ ಜೋಡಿಸಿದ್ರೆ ಅವರು ಅವ್ರ ಕಡೆಯಿಂದ ಕೈ ಜೋಡಿಸಿದ್ರೇ ನಾವು ಸಕ್ಸಸ್ಫುಲ್ ಆಗೋದು. ಎರಡು ಕಡೆಯಿಂದನೂ ಆ ಮ್ಯೂಚುವಲ್ ಕೋಆಪ್ರೇಷನ್ ಇರಬೇಕು. ಈ ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಇನ್ಯಾವ್ಯಾವ ಸ್ಕೀಮ್ಸ್ ಬಗ್ಗೆ ತಾವು ಅರಿವನ್ನು ಮೂಡಿಸ್ತೀರಾ? ಇದನ್ನು ಪಡ್ಕೊಂಡವರ ಈ ಒಂದು ಸ್ಕೀಮ್ಸಿನ ಹೆಸರು, ವಿವರ ಮುಂತಾದವನ್ನೆಲ್ಲ ಎಷ್ಟು ಸ್ಕೀಮ್ಸಿಂದು ಇದು ಮಾಡ್ತೀರಾ? ಸೊ ನಾವು ಇರೋ 18-20 ಸ್ಕೀಮ್ ಇರ್ಬೋದು, ಬಟ್ ಎಲ್ಲ ಸ್ಕೀಮ್ ಬಗ್ಗೆ ಎಲ್ಲರಿಗೂ ಹೇಳಿದ್ರೆ ಅವರಲ್ಲಿ ಅರ್ಥ ಆಗೋದಿಲ್ಲ. ಸೊ ನಾವು ನಮ್ಮ ಸ್ಟೂಡೆಂಟ್ಸ್ನ ಅರ್ಥ ಮಾಡಿಕೊಂಡು ಅವ್ರಿಗೆ ರಿಲೆವೆಂಟ್ ಆಗಿರೋ ಸ್ಕೀಮ್ಸ್ನ ಮಾತ್ರ ನಾವು ಅವ್ರಿಗೆ ತಲುಪಿಸ್ತೀವಿ. ಯಾಕಂದರೆ ಅವ್ರು ಕನ್ಫ್ಯೂಸ್ ಆಗಿಬಿಡ್ತಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟು ಆಟೋ ರಿಕ್ಷಾ ಡ್ರೈವಿಂಗ್ ವಿಮೆನ್ಗೆ ಲೈಫ್ ಇನ್ಶೂರೆನ್ಸ್ ಬೇಕು, ಆಕ್ಸಿಡೆಂಟ್ ಇನ್ಶೂರೆನ್ಸ್ ಬೇಕೇ ಬೇಕು, ಹೆಲ್ತ್ ಇನ್ಶೂರೆನ್ಸ್ ಫ್ಯಾಮಿಲಿಗೆ ಬೇಕೇ ಬೇಕು. ಇದು 3 ಬೇಸಿಕ್ ಇನ್ಶೂರೆನ್ಸ್ ನೀಡ್ಸ್. ಅದಲ್ಲದೆ ಆಟೋ ತಗೊಳ್ಬೇಕು ಅಂತ ಇದ್ದರೆ PM ಮುದ್ರಾ ಯೋಜನಾ, ಕೊಲಾಟ್ರಲ್ ಫ್ರೀ ಲೋನ್ ಇರುತ್ತೆ. ಅದೇ ಥರ ಕೆಲವೊಂದು ಎಜುಕೇಷನ್ ಸ್ಕೀಮ್ ಇರುತ್ತೆ. ಹಾಗೇ ಟ್ರೇಡ್ ರಿಲೇಟೆಡ್ ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ಅಸಿಸ್ಟೆಂಟ್ ಅಂತ ಅದರಲ್ಲಿ 30% ಆಫ್ ದ ಟೋಟಲ್ ಲೋನ್ ಎಲಿಜಿಬಿಲಿಟಿ ಇದೆ. ಈ ಥರ ಸ್ಕೀಮ್ಗೆ ನಾವು ಇಂಟ್ರಡ್ಯೂಸ್ ಮಾಡಿಕೊಡ್ತೀವಿ. ಈಗ ನಮ್ಮಲ್ಲೇ ಅವ್ರನ್ನ ಕರ್ಕೊಂಡು ಹೋಗಿ ಅಪ್ಲಿಕೇಶನ್ ಮಾಡಿಸಿ ಆ ದುಡ್ಡು ಕೊಡಿಸೋ ಕೆಪಾಸಿಟಿ ನಾವಿನ್ನೂ ಬಿಲ್ಡ್ ಮಾಡಿಲ್ಲ. ಸೊ ಅದರಿಂದಾಗಿ ನಮ್ಮ ಅಲ್ಯುಮಿನಿ ನೆಟ್ವರ್ಕ್ ಮಾಡಿ ಒಂದು ಹೆಣ್ಮಗಳು ಇನ್ನೊಂದು ಹೆಣ್ಮಗಳಿಗೆ ಹೆಲ್ಪ್ ಮಾಡ್ಕೊಳ್ಳೋ ಥರ ಮಾಡ್ತಾ ಇದ್ದೀವಿ. ಯಾಕಂದರೆ ಇದೇ ಮೈಸೂರಿನಲ್ಲೇ ಒಂದು ಹೆಣ್ಮಗಳು, ಅವಳು ಶ್ವೇತಾ ಅಂತ, ಅವಳು PPF ಓಪನ್ ಮಾಡಿ ಇನಿಷಿಯೇಟಿವ್ ತೊಗೊಂಡು ಮಾಡಿ ಬೇರೆ ಹೆಣ್ಮಕ್ಳಿಗೆ ಅವಳೇ ನಿಂತು ಸ್ವಂತ ಇಚ್ಛೆಯಿಂದ ಈ ಥರ ಅಪ್ಲಿಕೇಶನ್ಸ್ ತೊಗೋಬೇಕು, ಹಿಂಗೆ ಫಿಲ್ ಮಾಡಬೇಕು ಅಂತ ಹೆಲ್ಪ್ ಮಾಡ್ತಾ ಇದ್ದಾರೆ. ಇದೇ ಥರ ಒಂದು ಹೆಣ್ಮಗಳು ಇನ್ನೊಂದು ಹೆಣ್ಮಗಳಿಗೆ ಕೈ ಜೋಡಿಸಿದ್ರೆ, ಇಬ್ಬರಿಗೆ ಹೆಲ್ಪ್ ಮಾಡಿ ಆ ಇಬ್ಬರು 4 ಜನಕ್ಕೆ ಹೆಲ್ಪ್ ಮಾಡಿದ್ರೆ ಬಹಳ ಈಸಿಯಾಗಿ ನಾವು ಒಬ್ರಿಗೊಬ್ರಿಗೆ ಸಹಾಯ ಮಾಡ್ಬೋದು. ಆ್ಯಸ್ ಆಫ್ ನಾವು ಬರೀ ಅವೇರ್ನೆಸ್ ಪ್ರೋಗ್ರಾಮ್ ಮಾತ್ರ ನಾವು ನಡೆಸ್ತಾ ಇರೋದು. ಇದುವರೆಗೆ ಸರ್ಕಾರದ ಸ್ಕೀಮ್ಗಳ ಬಗ್ಗೆ ತಾವು ತಿಳಿಸ್ಕೊಟ್ರಿ. ಪ್ರೈವೇಟ್ ಸೆಕ್ಟರ್ನವರು ಏನಾದರೂ ಮಾಡ್ತಾ ಇದ್ದಾರಾ? ತಮ್ಮ ಒಂದು ತರಬೇತಿಗೆ ಆಗಲಿ, ತರಬೇತಿ ಪಡ್ಕೊಂಡವರ ಮುಂದಿನ ಜೀವನಕ್ಕೆ ಸಹಾಯ ಮಾಡೋ ಹಾಗೆ ಪ್ರೈವೇಟ್ ಸೆಕ್ಟರ್ನವರು ಏನೇನು ಮಾಡ್ತಾ ಇದ್ದಾರೆ? ಪ್ರೈವೇಟ್ ಸೆಕ್ಟರಿಂದ CSR ಫಂಡ್ಸು ಅದು ಡೆಫಿನೆಟ್ ಆಗಿದೆ. ನಮ್ಮ ದೇಶನ ಮುನ್ನಡೆ ಮಾಡೋಕ್ಕೋಸ್ಕರ ಫಂಡ್ಸ್ ಎಲ್ಲ ಇದೆ, ಅದೊಂದು. ಅದಲ್ಲದೆ ಪ್ರೈವೇಟ್ ಸೆಕ್ಟರಲ್ಲಿ ಫಿನಾನ್ಷಿಯಲ್ ಸೆಕ್ಟರ್ನಲ್ಲಿ ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಅಥವಾ ಫಿನಾನ್ಸಿಂಗ್ ಅವರೆಲ್ಲನೂ ಒಂದು ಫ್ಲೆಕ್ಸಿಬಲ್ ಆಗಿರೋ ಪ್ರಾಡಕ್ಟ್ ತಂದರೆ ಬಹಳ ಚೆನ್ನಾಗಿರುತ್ತೆ. ಯಾಕಂದರೆ ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗೋ ಬದಲು ಸ್ವಾವಲಂಬಿ ಅವರೇ ಸಂಪಾದನೆ ಮಾಡಿ ಸೇವಿಂಗ್ಸ್ ಮಾಡಿ, ಈ ಆಟೋ ರಿಕ್ಷಾ ಓಡಿಸಿದವ್ರಿಗೆ ಎವ್ರಿ ಮಂತ್ ಇಷ್ಟೇ ದುಡ್ಡು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದಿನ ಕಮ್ಮಿ ಬರ್ಬೋದು, ಒಂದಿನ ಜಾಸ್ತಿ ಬರ್ಬೋದು. ನಮ್ಮ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ ಫ್ಲೆಕ್ಸಿಬಲ್ ಪೇಮೆಂಟ್ ಆಪ್ಷನ್ ಕೊಟ್ಟು ಸ್ಮಾಲ್ ಇನ್ವೆಸ್ಟ್ಮೆಂಟ್ಸ್ಗೆ ಎನ್ಕರೇಜ್ ಮಾಡೋ ಥರ ಪ್ರಾಡಕ್ಟ್ಸ್ ಬಂದರೆ ಬಹಳ ಚೆನ್ನಾಗಿರುತ್ತೆ. 90% ಇನ್ಫಾರ್ಮಲ್ ಸೆಕ್ಟರಲ್ಲಿದ್ದಾರೆ. ಅದರಲ್ಲಿ ಎಷ್ಟೊಂದು ಜನದು ಇನ್ಕಮ್ಮು ಕಮ್ಮಿ ಇರುತ್ತೆ. ಸ್ಮಾಲರ್ ಸೇವಿಂಗ್ಸ್ ಆ್ಯಂಡ್ ಫ್ಲೆಕ್ಸಿಬಲ್ ಸೇವಿಂಗ್ಸ್ ಈ ಥರ ಪ್ರಾಡಕ್ಟ್ಸ್ ಬಂದರೆ ನಮ್ಮ ದೇಶದಲ್ಲಿ ಬಹಳಷ್ಟು ಜನ ಅದನ್ನು ಉಪಯೋಗಿಸ್ಕೊತಾರೆ, ಉಪಯೋಗ ಆಗುತ್ತೆ. ಸೊ ಸ್ವಾವಲಂಬನೆ ಅಂತಂದರೆ ಅವರು ಇಂಡಿವಿಜುವಲ್ ಆಗಿ ನಿಲ್ಲೋದಲ್ಲ, ಒಂದು ಗುಂಪಿನಲ್ಲಿ ಸೇರಿಕೊಂಡು ಪರಸ್ಪರ ಸಹಕಾರದಿಂದ ತಮ್ಮ ಜೀವನ ಮತ್ತು ಜೀವನದ ಸಮಸ್ಯೆಗಳನ್ನು ಎದುರಿಸಬೇಕು ಅಂತ ಹೇಳ್ಕೊಡ್ತಾ ಇದ್ದೀರಾ. ತುಂಬ ಒಳ್ಳೆಯದು. ಈವರೆಗೆ ನಮ್ಮ ಕೇಳುಗರಿಗೆ ತಮ್ಮ ಮಹಿಳಾ ಅಭಿವೃದ್ಧಿಯ ಸ್ಕೀಮ್ಗಳ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದಗಳು ಚಿತ್ರಾ ಅವರೇ. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು ಸರ್.